ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಇದೆಯಲ್ಲ, ಈ ಕಾರಣದಿಂದಾಗಿ ಯುದ್ಧದ ಭೀತಿಗೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರವನ್ನು ತೊರೆತಾ ಇದ್ದಾರೆ ವಲಸಿಗರು. ಜಮ್ಮು ಕಾಶ್ಮೀರದಲ್ಲಿ ತಾತ್ಕಾಲಿಕವಾಗಿ ಉಳಿದುಕೊಳ್ತಾರೆ. ಕೆಲ ಕಾರಣಗಳಿಂದಾಗಿ ಅಲ್ಲಿ ಎಜುಕೇಷನ್ನೋ, ವ್ಯಾಪಾರನೋ ಅಥವಾ ಟೂರಿಸ್ಟೋ, ಈಗ ಬಿಡಿ ಟೂರಿಸ್ಟ್ ಎಲ್ಲ ಖಾಲಿ ಮಾಡ್ಕೊಂಡು ತಮ್ಮ ಊರುಗಳಿಗೆ ವಾಪಸ್ ಬಂದಾಗಿದೆ. ಆದರೆ ಕೆಲ ವಲಸಿಗರಿದ್ದರು. ಈಗಲೂ ಕೂಡ ಜಮ್ಮು ಕಾಶ್ಮೀರದಿಂದ ಎಲ್ಲ ವಲಸಿಗರು ತಮ್ಮ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಜಮ್ಮುವಿನ ರೈಲು ನಿಲ್ದಾಣಗಳಿಗೆ ಅಪಾರ ಸಂಖ್ಯೆಯ ವಲಸಿಗರ ಆಗಮನವಾಗಿದೆ. ಜಮ್ಮು ಕಾಶ್ಮೀರ ತೊರೆದು ತಮ್ಮ ರಾಜ್ಯಗಳಿಗೆ ವಾಪಸ್ ಆಗ್ತಾ ಇದ್ದಾರೆ. ವಲಸೆ ಕಾರ್ಮಿಕರು ಕೂಡ ಬಂದಿದ್ದಾರೆ. ಹೀಗಾಗಿ ಅಲ್ಲಿನ ವಿಮಾನ ನಿಲ್ದಾಣ ತುಂಬಿ ತುಳುಕ್ತಾ ಇದೆ. ರೈಲು ನಿಲ್ದಾಣ ತುಂಬಿ ತುಳುಕ್ತಾ ಇದೆ. ರೈಲಿನಲ್ಲಿಯೂ ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಯುದ್ಧದ ಭೀತಿಗೆ ಮತ್ತೆ ಖಾಲಿ ಆಗ್ತಾ ಇದೆ ಜಮ್ಮು ಕಾಶ್ಮೀರ. ನೋಡಿ, 1 ತಿಂಗಳ ಹಿಂದೆ ಜಮ್ಮು ಕಾಶ್ಮೀರದ ವಾತಾವರಣವೇ ಬೇರೆ ಇತ್ತು. ಜಮ್ಮು ಕಾಶ್ಮೀರ ಪ್ರವಾಸಿಗರ ಸ್ವರ್ಗ. ಭಾರತ ದೇಶದ ವಿವಿಧ ರಾಜ್ಯಗಳಿಂದಲೂ ಕೂಡ ಅಲ್ಲಿಗೆ ಪ್ರಯಾಣವನ್ನು ಮಾಡಿ ಪ್ರವಾಸವನ್ನು ಮಾಡ್ತಾರೆ. ಕೇವಲ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಕಾಶ್ಮೀರದ ಸೌಂದರ್ಯವನ್ನು ಸವಿಲಿಕ್ಕೆ ಅಂತ ಬರ್ತಾರೆ. ಆದರೆ ಕಾಶ್ಮೀರ ಈಗ ನರಕ ಸದೃಶವಾಗಿ ಕಾಣ್ತಾ ಇದೆ. ಸ್ವಚ್ಛಂದವಾದಂಥ ಪರಿಸರ, ಮನಮೋಹಕವಾದಂಥ ಪರಿಸರ ಇದ್ದಂಥ ಜಾಗದಲ್ಲಿ ಈಗ ಭಯ, ಆತಂಕ, ದುಗುಡ, ಗುಂಡಿನ ಸದ್ದು, ಸ್ಫೋಟದ ಸದ್ದು, ಆತಂಕದಲ್ಲಿಯೇ ಜೀವನ ಕಳೀತಾ ಇದ್ದಾರೆ. ಜಮ್ಮು ಕಾಶ್ಮೀರಕ್ಕೆ 6 ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ರೈಲ್ವೆ ಕಾರ್ಯನಿರ್ವಾಹಕ ನಿರ್ದೇಶಕ ದಿಲೀಪ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೃತ್ಸರ್, ಚಾಪ್ರಾ, ಬನಿಹಾಲ್, ಬಡಗಾಂವ್, ಚಂಡೀಗಢ, ಲಕ್ನೋ ಅಂದರೆ ಅಷ್ಟು ಜಾಗಗಳಿಂದ, ಅಮೃತ್ಸರದಿಂದ ಚಾಪ್ರಾ, ಬನಿಹಾಲ್ನಿಂದ ಬಡಗಾಂವ್, ಚಂಡೀಗಢದಿಂದ ಲಕ್ನೋ, ಫಿರೋಜ್ಪುರದಿಂದ ಪಾಟ್ನಾ, ಜಮ್ಮುವಿಂದ ನವದೆಹಲಿಗೆ ವಿಶೇಷ ರೈಲಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾರ್ವಜನಿಕರು ಕೂಡ ರೈಲ್ವೆ ಇಲಾಖೆ ನಿರ್ಧಾರಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ಧನ್ಯವಾದ, ನಾವು ಸೇಫ್ ಪ್ಲೇಸಿಗೆ ತಲುಪ್ತೀವಲ್ಲ ಸಾಕು ಎನ್ನುವ ಒಂದು ಧನ್ಯತಾ ಭಾವ ಅವರಲ್ಲಿದೆ. हम कश्मीर से आए जी, पहलगाम से फिर यहाँ आए। ये मोदी जी ने स्पेशल ट्रेन चलवाई है और हमें बहुत अच्छा लगा है। हम कश्मीर भारतीय रेल द्वारा जम्मू, श्रीनगर, चंडीगढ़ और अमृतसर जैसे एयरपोर्ट बंद होने के कारण यात्रियों की जो परेशानी हो सकती थी उसको दूर करने के लिए हम लोगों ने विशेष गाड़ियों के परिचालन का फैसला लिया है। कल हम लोगों ने 6 विशेष गाड़ियों का परिचालन किया जो कि जम्मू और फिरोजपुर डिवीज़न से की गई थी। आज भी हम लोगों ने अनेक गाड़ियों के परिचालन का फैसला लिया है। आज भारतीय रेल द्वारा अमृतसर से छपरा के लिए, बनिहाल से बड़गांव के लिए, चंडीगढ़ से लखनऊ के लिए और इसके बाद फिरोजपुर से पटना के लिए, उधमपुर से नई दिल्ली के लिए तथा जम्मू से नई दिल्ली के लिए विशेष गाड़ी का परिचालन किया जा रहा है। हम लोग स्थिति पर नज़र बनाए हुए हैं। सीनियर ऑफिसर्स राउंड द क्लॉक ड्यूटी पर लगाए गए हैं रेलवे बोर्ड में और दूसरे डिविजनल ऑफिस में भी, और जैसी रिक्वायरमेंट होगी जिस स्थान की, वहाँ पर हम लोगों ने यह कोशिश करेंगे कि हम यात्रियों के लिए विशेष ट्रेन की व्यवस्था करें। पूरी स्थिति की मॉनिटरिंग एपेक्स लेवल यानी कि टॉप लेवल पर की जा रही है, जिसमें कि रेलवे बोर्ड भी शामिल है। रेलवे बोर्ड के अलावा जो हमारा जोनल ऑफिस है और जो डिविजनल ऑफिस है वहाँ पर भी हम लोगों ने कंट्रोल रूम स्थापित किया है और वहाँ से हम पूरी स्थिति का जायज़ा ले रहे हैं और यदि ज़रूरत पड़ रही है तो विशेष गाड़ियों के परिचालन का फैसला भी हम लोग इसी स्तर पर ले रहे हैं। भारतीय रेल द्वारा जम्मू, श्रीनगर, चंडीगढ़ और अमृतसर जैसे एयरपोर्ट बंद होने